ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ. ಇವರು ತಮ್ಮ ಇಮೇಜ್ ಅನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಇಮ್ರಾನ್, ಇದನ್ನ ನೀವು ಕೂಡ ಒಪ್ಕೊಳ್ತೀರಾ? ಆವಾರಪ್ಪನ್ನ ಮೂಲಕ ನೀವು ನಿಮ್ಮ ಇಮೇಜ್ ಅನ್ನ ಬದಲಾಯಿಸೋ ಪ್ರಯತ್ನ ಪಡ್ತಾ ಇದ್ದೀರಾ. ಇದೊಂದು ಫಿಲಂ ಹೇಗಿದೆ ಅಂತಂದ್ರೆ ಇದರಲ್ಲಿ ನೀವು ಕಿಸ್ ಮಾಡಿಲ್ಲ. ಹೌದು. ಈ ಫಿಲಂ ಹೇಗಿದೆ ಅಂದ್ರೆ ಇದರಲ್ಲಿ ನೀವು ಯಾರಿಗೂ ಕಿರುಕುಳ ಕೊಟ್ಟಿಲ್ಲ, ಮತ್ತೊಬ್ಬರ ಹೆಂಡತಿ ಜೊತೆ ಓಡ್ ಹೋಗಿಲ್ಲ. ನೋಡಿ, ನನ್ಗಿದು ತುಂಬಾನೇ ರಿಫ್ರೆಶಿಂಗ್ ಮತ್ತೆ ಹೊಸ ವಿಷಯ ಆಗಿತ್ತು. ಇದ್ರಲ್ಲಿ ನಾನು ಬೇರೆ ಯಾರ್ದೋ ಹೆಂಡತಿನ ಪ್ರೀತಿಸ್ತಿಲ್ಲ, ಮತ್ತೆ ಯಾವುದೇ ಸ್ಕರ್ಟ್ ಚೇಸ್ನ ರೋಲ್ ಪ್ಲೇ ಮಾಡ್ತಿಲ್ಲ, ಒಬ್ಬ ಕೆಟ್ಟ ಕಾಲೇಜ್ ಸ್ಟೂಡೆಂಟ್ನ ರೋಲ್ ಪ್ಲೇ ಮಾಡ್ತಾ ಇಲ್ಲ. ಸೊ ಹೇಳಬೇಕು ಅಂದರೆ ಇದು ನನಗೆ ಒಂದು ರೀತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಫಿಲಮ್. ಮತ್ತು ಇದಕ್ಕೂ ಮೊದಲು ನಾನು ನನಗಾಗಿ ಏನೊಂದು ಇಮೇಜ್ನ ಮಾಡ್ಕೊಂಡಿದ್ನೋ ಅದನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ಐ ಥಿಂಕ್ ಇಟ್ಸ್ ಹೈ ಟೈಮ್. ಯಾಕಂದರೆ ನನಗೂ ಕೂಡ ಅನ್ಸೋಕೆ ಶುರುವಾಯಿತು ಆ್ಯಸ್ ಅನ್ ಆರ್ಟಿಸ್ಟ್. ಫಿಲಮ್ಗಳನ್ನು ನೋಡಿದ ಮೇಲೆ ಅನ್ಸೋಕೆ ಶುರುವಾಯಿತು ಇಮ್ರಾನ್ ಹಾಶ್ಮಿ ಅದನ್ನೇ ರಿಪೀಟ್ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಆದ್ರೆ ಭಟ್ ಸಾಬ್ ನಿಮ್ಮನ್ನ ಬಿ ಗ್ರೇಡ್ ಫಿಲ್ಮ್ನ ಒಬ್ಬ ಸ್ಟಾರ್ ಮಾಡಿದ್ರು. ಹೌದು. ಈಗ ನಿಮ್ಗನ್ನಿಸ್ತಿಲ್ವಾ ನೀವು ಆ ಇಮೇಜ್ ಅನ್ನು ಬ್ರೇಕ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ ಅಂತ? ಡೆಫಿನೆಟ್ಲಿ. ಅವ್ರು ಹೇಳಿದ್ರು ಇವನು ಗಲ್ಲಿಗಳ ಹೀರೋ ಆಗ್ತಾನೆ, ಡ್ರಾಯಿಂಗ್ ರೂಮ್ನದ್ದಲ್ಲ. ಐ ಥಿಂಕ್ ಈ ಮಾತನ್ನು ನಾನು ಒಪ್ಕೊಳ್ತೀನಿ. ಎಲ್ಲೋ ಮಾಸಸ್ ಹೀರೋ ಆಗೋದು ನನ್ನ ಗೋಲ್ ಆಗಿತ್ತು. ನಾನು ಹಾಗೆ ಅದನ್ನು ಅಚೀವ್ ಕೂಡ ಮಾಡಿದ್ದೀನಿ. ಮತ್ತು ಅದಕ್ಕೆ ರೋಲ್ಸ್ನ ಸಹಾಯ ಬಹಳ ಇತ್ತು. ಮತ್ತು ಈ ವಿಷಯ ನನಗಾಗಲೇ ಗೊತ್ತಾಗಿದ್ದು ಯಾವಾಗ ನಾನು ಸಾಕಷ್ಟು ಪ್ರಮೋಷನ್ಸಿಗೆ ಹೋಗಿದ್ದೆ. ಒಂದು ಕಡೆ ಒಂದು ಪ್ರಮೋಷನ್ಗಾಗಿ ನಾನು ಬಾಂಬೆ ಮಲ್ಟಿಪ್ಲೆಕ್ಸಿಗೂ ಹೋಗ್ತಿದ್ದೆ, ಮತ್ತು ಅಲ್ಲಿ ಪ್ರಮೋಷನ್ಸ್ ಆಗ್ತಾ ಇತ್ತು. ಅಲ್ಲಿ ಹೋದಾಗ ಡೆಫಿನೆಟ್ಲಿ ಹೌಸ್ಫುಲ್ ಆಗ್ತಿತ್ತು, ಆದರೆ ಆಡಿಯನ್ಸ್ ಒಬ್ಬರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಅದೇ ನಾನು ಯಾವಾಗ ಡಿಲ್ಲಿ ಅಥವಾ ಅಮರಾವತಿ ಅಥವಾ ಯಾವುದೇ ಸ್ಮಾಲ್ ಸಿಟೀಸ್ಗೆ ಹೋದಾಗ ಅಲ್ಲಿ ಏನವರ ಪ್ರೀತಿ ಸಿಗ್ತಿತ್ತೋ, ಐ ಥಿಂಕ್ ಅದರಿಂದ ನನಗೆ ಹೆಚ್ಚು ಖುಷಿ ಸಿಗ್ತಾ ಇತ್ತು. ಸೊ ಅದಕ್ಕೆ ನಾನು ನನ್ನ ಇಮೇಜ್ನ ಮಾಸ್ ಹೀರೋನ ಇಮೇಜ್ ಮೋಲ್ಡ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೆ. ಅದಾದ್ಮೇಲೆ ಹಾಗಾದ್ರೆ ಆ ಹೀರೋಯಿನ್ಸ್ ಗತಿ ಏನು? ಯಾರು ಕಾಯ್ತಿದ್ದಾರೋ ಕಿಸ್ ಮಾಡ್ಲಿ ಮತ್ತೆ ಅವ್ರಿಗೂ ಸಕ್ಸಸ್ ಸಿಗ್ಲಿ ಅಂತ? ಇಲ್ಲ, ಇದಾದ್ಮೇಲೆ ನಾನು ಎರಡನ್ನೂ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಗ್ಯಾಂಗ್ಸ್ಟರ್ ಫಿಲಮ್ ನಂತರ ಜನರಿಗೆ ಗೊತ್ತಾಯಿತು, ಪರವಾಗಿಲ್ಲ ನೋಡಿ ಈ ಫಿಲಮ್ ಸಿಂಗಲ್ ಸ್ಕ್ರೀನ್ನಲ್ಲೂ ಓಡಿದೆ, ಮಲ್ಟಿಪ್ಲೆಕ್ಸ್ನಲ್ಲೂ ಓಡಿದೆ, ಮತ್ತು ಇಮ್ರಾನ್ ಹಾಶ್ಮಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ನಲ್ಲೂ ಪೆನೆಟ್ರೇಟ್ ಆಗಿದ್ದಾನೆ ಅಂತ. ಅದಕ್ಕೂ ಮುಂಚೆ ನಾನು ಕೇವಲ ಮಾಸ್ ಹೀರೋ ಆಗಿದ್ದೆ. ಆದ್ರೆ ನೀವು ನಿಮ್ಮ ಇಮೇಜನ್ನ ಬದಲಾಯಿಸೋದಕ್ಕೆ ಮಹೇಶ್ ಭಟ್ ಸಾಬ್ನ ಬಹಳ ಹಣ ಖರ್ಚು ಮಾಡ್ತಿದ್ರಿ. ಅವರು ಮೊದಲು ಫಿಲ್ಮ್ಗಳನ್ನ 4-5 ಕೋಟಿಲ್ ಮಾಡ್ತಿದ್ರು. ಈ ಫಿಲ್ಮ್ಗೆ 18 ಕೋಟಿ ಖರ್ಚಾಯ್ತು. ಹೌದು. ವೆಲ್, ಆ ಫಿಲಮ್ನ ಡಿಮ್ಯಾಂಡ್ ಆಗಿತ್ತು, ಆ ಫಿಲಮ್ನ ಕ್ಯಾನ್ವಾಸ್ ಆಗಿತ್ತು, ಕೇವಲ ಒಂದು ಮಲ್ಟಿಪ್ಲೆಕ್ಸ್ ಹೀರೋ ಮಾಡೋದಲ್ಲ. ಆದರೆ ಇದರಲ್ಲಿ ನಾವು ಓವರ್ಸೀಸ್ ಆಡಿಯನ್ಸ್ನೂ ಕ್ಯಾಪ್ಚರ್ ಮಾಡಿದ್ದೀವಿ ಈ ಫಿಲಮ್ನಿಂದ. ಇಂಡಿಯಾ ಅಲ್ಲದೆ, ಹಿಂದೂಸ್ತಾನ ಅಲ್ಲದೆ ನಾವು ಈ ಫಿಲಮ್ನ UK, US, ಸ್ಪೇನ್ ಬಹಳಷ್ಟು ನಗರಗಳಲ್ಲಿ ರಿಲೀಸ್ ಮಾಡಿದ್ವಿ. ಮತ್ತು ಇದೊಂದು ತುಂಬಾ ಕಾನ್ಷಿಯಸ್ ಡಿಸಿಷನ್ ಆಗಿತ್ತು. ಈ ಫಿಲಮ್ ಒಂದು ಕ್ಯಾನ್ವಾಸ್ ಫಿಲಮ್ ಆಗಿರುತ್ತೆ, ಒಂದು ದೊಡ್ಡ ಫಿಲಮ್ ಆಗಿರುತ್ತೆ. ಮತ್ತು ಐ ಥಿಂಕ್ ಭಟ್ ಸಾಬ್ ಮತ್ತು ಮುಖೇಶ್ ಜಿ ಇಷ್ಟು ಹಣನ ಖರ್ಚು ಮಾಡ್ತಿರ್ಲಿಲ್ಲ, ಅವ್ರಿಗೆ ಈ ಫಿಲಮ್ನಲ್ಲಿ ಸ್ಕೋಪ್ ಇಲ್ಲ ಅಂತ ಅನಿಸಿದ್ದಿದ್ರೆ. ಆದರೆ ಈ ಫಿಲಮ್ನಲ್ಲಿ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಸ್ಟೇಜ್ನಲ್ಲೇ ನಮ್ಗೆ ಅನಿಸಿತ್ತು ಬಹಳ ಹೆಚ್ಚು ಸ್ಕೋಪ್ ಇದೆ, ಮತ್ತು ಈ ಫಿಲಮ್ ತುಂಬಾನೇ ಎಕ್ಸೈಟಿಂಗ್ ಮತ್ತು ರಿಚ್ ಫಿಲಮ್ ಅಂತ. ನೋಡಿ, 16 ಫಿಲ್ಮ್ಗಳಲ್ಲಿ ನಿಮ್ಗೇನ್ ಇಷ್ಟನೋ ಅದನ್ನ ಮಾಡಿದ್ರಿ. ಎಷ್ಟು ಉಲ್ಟಾ ಸೀದಾ ಮಾಡಬಹುದೋ ಮಾಡಿದ್ರಿ. ಮತ್ತೀಗ ಒಂದು ಫಿಲಮ್ ಮಾಡ್ಬಿಟ್ಟು ನೀವು ಯೋಚಿಸ್ತಾ ಇದ್ರೆ ಇಮೇಜ್ ಬದಲಾಗುತ್ತೆ ಅಂತ. ಯಾಕಂದ್ರೆ ಒಂದು ಗಾದೆ ಇದೆ, 900 ಇಲಿಗಳನ್ನ ತಿಂದು ಬೆಕ್ಕು ಹಜ್ಜಿಗೋಯ್ತು ಅಂತ. ವೆಲ್, ಒಂದು ಮಟ್ಟಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಮತ್ತು ಈ ಫಿಲಮ್ನಿಂದ ಯಾವಾಗ ಈ ಫಿಲಮ್ ರಿಲೀಸ್ ಆಯಿತೋ ಮತ್ತು ಇನ್ನೊಂದು ಆಡಿಯನ್ಸ್ನ ರೆಸ್ಪಾನ್ಸ್ ಸಿಕ್ಕಿದೆ, ಬಹಳ ಪಾಸಿಟಿವ್ ಆಗಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ ಅದಕ್ಕಿಂತ ಹೆಚ್ಚು ಪಾಸಿಟಿವ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ಯಾವುದಾದ್ರೂ ಒಂದು ಫಿಲಮ್ ಸಾಕು ಇಮೇಜ್ನ ಚೇಂಜ್ ಮಾಡೋದಕ್ಕೆ. ನೋಡಿ, ನಾನು ಯಾವುದೋ ಬೇರೆ ಇಮೇಜ್ನ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಹೇಳ್ತಾ ಇದ್ರು ಇಮ್ರಾನ್ ಹಾಶ್ಮಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಅಂತ. ಒಂದು ಆ್ಯಕ್ಷನ್ ಇಮೇಜ್ ಕ್ರಿಯೇಟ್ ಆಗಿದೆ ಮತ್ತು ಆ್ಯಕ್ಷನ್ ರೋಲ್ಸ್ ಮಾಡಿದ್ದೀನಿ ಈಗ. ಆದರೆ ಈ ಇಮೇಜಲ್ಲೂ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಮತ್ತು ನಾವೆಲ್ಲ ಏನು ಅಂದ್ಕೊಂಡಿದ್ವೋ ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ವಿತ್ ದಿಸ್ ಫಿಲಮ್. ನೀವು ದೊಡ್ಡ ಫಿಲ್ಮ್ ಮಾಡಿದ್ದೀರಾ, ದೊಡ್ಡ ಬಜೆಟ್ನ ಫಿಲ್ಮ್ಗಳನ್ನ ನೀವೀಗ ಮಾಡ್ತಿದ್ದೀರಾ. ನಾನು ಕೇಳ್ಪಟ್ಟೆ ಈಗ ಹಣನೂ ನಿಮಗೆ ಸಾಕಷ್ಟು ಸಿಗುತ್ತೆ, ಸ್ಟಾರ್ ಕೂಡ ಆಗಿದ್ದೀರಾ. ಆದ್ರೆ ನಾನು ಕೇಳ್ಪಟ್ಟೆ ನಿಮ್ದೊಂದು ಸ್ವಭಾವ ಇದೆ, ನೀವು ತುಂಬಾ ಕಂಜೂಸಂತೆ. ಯಾರಾದ್ರೂ ಕಾಫಿ ಕುಡ್ಸು ಅಂತ ಕೇಳಿದ್ರು ಬೇರೆ ಯಾರಿಗಾದ್ರೂ ಹೇಳ್ತೀರಂತೆ ಅಣ್ಣ ತಂದ್ಕೊಡೋ ಅಂತ. ನಾನು ಒಪ್ಕೊಳ್ತೀನಿ, ನಾನು ಸ್ವಲ್ಪ ಅಷ್ಟೊಂದು ಕಂಜೂಸ್ ಅಲ್ಲ. ಆದರೆ ಏನಾಗುತ್ತೆ ಅಂದರೆ ಯಾವಾಗ ಭಟ್ ಸಾಬ್ ಏನಾದರೂ ಹೇಳಿದ್ರೆ ಅಥವಾ ಯಾವುದಾದ್ರೂ ಆಫೀಸಲ್ಲಿ ಯಾವುದಾದ್ರೂ ಸೆಲೆಬ್ರೇಷನ್ ಟೈಮ್ ಆಗಿದ್ರೆ, ಫಿಲಮ್ ಹಿಟ್ ಆಗಿದ್ರೆ, ಆ ರೀತಿ ಏನಾದರೂ ನಡೀತಿದ್ರೆ ಭಟ್ ಸಾಬ್ ನನಗೆ ಕಾಫಿ ತೊಗೊಂಡು ಹೋಗು ಅಂತಾರೆ. ಆದರೆ ಆಗಲೇ ನನ್ನ ಜೇಬಲ್ಲಿ ದುಡ್ಡಿರೋದಿಲ್ಲ. ಅಂದರೆ ನೋಡಿ, ನಾನು ಕಾಫಿ ಕೊಡ್ಸಲ್ಲ ಅಂತ ಅಲ್ಲ, ನನ್ನ ಜೇಬಲ್ಲಿ ಜೆನ್ಯೂನ್ಲಿ ದುಡ್ಡಿರಲ್ಲ ಆಗ. ಯಾಕಂದರೆ ನಾನು ಎಲ್ಲಿಂದನೋ ಬರ್ತಿರ್ತೀನಿ, ಶೂಟಿಂಗಿಂದ ಬರ್ತಿರ್ತೀನಿ, ಐ ಡೋಂಟ್ ಕ್ಯಾರಿ ಮನಿ ವಿತ್. ಈ ಹಣನ ಎಲ್ಲಿ ಖರ್ಚು ಮಾಡ್ತೀರಾ ಅದನ್ನಾದ್ರೂ ಹೇಳಿಬಿಡಿ. ನೋಡಿ, ನಾನು ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ವಿಚಿತ್ರ. ಯಾಕಂದರೆ ನಾನು ಐ ಡೋಂಟ್ ಟೇಕ್ ದಟ್. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಇರುತ್ತೆ ಮತ್ತು ಕಾಫಿ ಅದರಿಂದ ತೊಗೊಳೋದಕ್ಕಾಗಲ್ಲ. ಸೊ ಅದಕ್ಕೆ ಬಹುಶಃ
ನನಗೆ ಭಟ್ ಸಾಬ್ ಇದನ್ನ ಹೇಳಿದ್ರು, ಒಂದು ಫಿಲ್ಮ್ ರಿಲೀಸ್ ಆದ ನಂತರ ಅವ್ರಿಗೆ ಖುಷಿಯಾಗಿತ್ತು. ಅವ್ರು ನಿಮ್ಗೆ ಯಾರಿಗೋ 25,000 ಡೊನೇಷನ್ ಕೊಡಕ್ ಹೇಳಿದ್ರು. ಅದಕ್ಕೆ ನೀವು ಮುಖ ಗಂಟ್ ಹಾಕೊಂಡಿದ್ರಂತೆ. ಇಲ್ಲ ಹಾಗೇನೂ ಆಗಿರಲಿಲ್ಲ. ಆ್ಯಕ್ಚುಲಿ ಯಾವಾಗ ಫಿಲ್ಮ್ ಹಿಟ್ ಆದರೂ ಭಟ್ ಸಾಬ್ ನನ್ನಿಂದ ಒಂದು ರ್ಯಾನ್ಸಮ್ ತಗೋತಾರೆ. ಒಂದು ರೀತಿ ಅವರ ಗುರುದಕ್ಷಿಣೆ ಆಗಿರುತ್ತೆ. ಮತ್ತೆ ನಾನು ಕೊಡಬೇಕಾಗತ್ತೆ ಆ ಗುರುದಕ್ಷಿಣೆನ. ಸೊ ಬಹಳಷ್ಟು ಹಣ ಭಟ್ ಸಾಬ್ ಒಳಗಡೆನೆ ಮಾಡಿದ್ದಾರೆ. ಮತ್ತೆ ನಾನು ಬಹಳಷ್ಟು ಹಣ ಕೊಟ್ಟಿದ್ದೀನಿ ಭಟ್ ಸಾಬ್ಗೆ. ಭಟ್ ಸಾಬ್ ಈ ನಿಮ್ಮಿಂದ ಹಣ ಮಾತನ್ನ ತಗೊಂಡು ಭಟ್ ಸಾಬ್ ನಿಮ್ಗೆ ಹೇಳಿರೋದಿಲ್ಲ. ಅವ್ರು ಹೇಳಿದ್ರು ನಿಮ್ಮಿಂದ ಹಣ ತಗೊಂಡು ಅವರು ಚಾರಿಟಿ ಕೊಡ್ತಾರಂತೆ. ಇದನ್ನ ನೀವು ಹೇಳ್ತಿದ್ದೀರಾ, ಅವ್ರು ನಿಮ್ಗೆ ಈ ಥರನೇ ತಾನೇ ಹೇಳೋದು. ಅವ್ರು ಬೇರೆ ಎಲ್ಲೋ ಖರ್ಚು ಮಾಡ್ತಿರ್ಬೋದು. ಬನ್ನಿ ಈಗ ಜನತೆ ಕೇಳೋಣ, ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಯಾರು ಇಷ್ಟಪಡ್ತಾರೆ? ಯಾವ ರೀತಿಯ ರೋಲ್ ನೀವು ಫಿಲಮಲ್ಲಿ ಮಾಡ್ತಿರೋ ಅಥವಾ ಯಾವ ರೀತಿಯ ರೋಲ್ ನಿಮಗೆ ಸಿಗುತ್ತೋ ನಿಮಗನ್ಸಲ್ವಾ ಯುವ ಪೀಳಿಗೆ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ? ಡೆಫಿನೆಟ್ಲಿ ನನಗನ್ನಿಸ್ತು. ಮತ್ತು ಸುಮಾರು 6 ತಿಂಗಳ ಹಿಂದೆ ನನಗೆ ಒಂದು ಶೂಟಿಂಗ್ ವೇಳೆ ಅನ್ನಿಸ್ತು. ಯಾವಾಗ ನಾನು ಜೋಧ್ಪುರ್ನಲ್ಲಿ ಶೂಟ್ ಮಾಡ್ತಿದ್ನೋ, ಆಗ ಒಂದು ಎಲ್ಡರ್ಲಿ ಕಪಲ್ ಬಂದು ನನಗೆ ಹೇಳಿದ್ರು, ನೋಡಿ ನಮ್ಮ ಮಕ್ಕಳು ನಿಮ್ಮ ಫಿಲಮ್ ನೋಡಬೇಕು ಅಂತಾರೆ, ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ನಿಮ್ಮ ಹಾಡುಗಳನ್ನ ಇಷ್ಟಪಡ್ತಾರೆ, ಆದರೆ ಅದು ಯಾವ ರೀತಿ ಫಿಲಮ್ಗಳನ್ನ ನೀವು ಮಾಡ್ತಿರೋ ಅವ್ರು ಅದನ್ನ ನೋಡೋದಕ್ಕಾಗಲ್ಲ ಅಂತ. ಆಗ ನನಗೂ ಅನ್ನಿಸ್ತು, ಎಲ್ಲೋ ಒಂದು ಆಡಿಯನ್ಸ್ ಇದೆ, ಅವ್ರು ನನ್ನ ಫಿಲಮ್ ನೋಡೋಕೆ ಇಷ್ಟಪಡ್ತಾರೆ, ಆದರೆ ನೋಡೋಕ್ಕಾಗ್ತಿಲ್ಲ ಅಂತ. ಆದರೆ ಒಂದು ಮಾತು ಹೇಳ್ತೀನಿ, ಇದಾದ್ಮೇಲೆ ಈ ಫಿಲಮ್ನ ನಂತರ, ರಿಲೀಸ್ನ ನಂತರ ಅದೇನೋ ಒಂದು ಹಳೆ ಇಮೇಜ್ ಇತ್ತಲ್ಲ, ಅದು ಬದಲಾಗಿದೆ. ಮತ್ತು ಆ ಒಂದು ಸೀರಿಯಲ್ ಕಿಸರ್ನ, ಆ ಒಂದು ಯಾವುದನ್ನ ನಿಮ್ಮ ಮಕ್ಕಳು ನೋಡೋದಕ್ಕೆ ಕಷ್ಟ ಆಗ್ತಿತ್ತೋ ಅವ್ರೀಗ ಫಿಲಮ್ನ ನೋಡ್ಬೋದು. ಯಾರೇ ಆಗಿದ್ರು ಕೂಡ ಐ ಥಿಂಕ್ ಇದು ಇಮ್ರಾನ್ ಎಲ್ರಿಗಿಂತ ಹೆಚ್ಚಾಗಿ ಮಕ್ಕಳೇ ಆ ಫಿಲ್ಮ್ ನೋಡ್ತಾರೆ. ಅಟ್ಲೀಸ್ಟ್ ನಾಟ್ ಇನ್ ದ ಥಿಯೇಟರ್. ಬಹುಶಃ VCDನಲ್ಲಿ, ಆದರೆ ಥಿಯೇಟರ್ನಲ್ಲ. ಆದರೆ ಥಿಯೇಟ್ರಿಕಲ್ ರಿಲೀಸ್ ಆಸ್ ಮೈ ಡ್ಯೂಟಿ ಟು ದ ಆಡಿಯನ್ಸ್, ಐ ಥಿಂಕ್ ನನಗನ್ನಿಸ್ತು ಇದು ನನ್ನ ಮೊದಲ ಆ್ಯಕ್ಚುಲಿ ಯು ಸರ್ಟಿಫಿಕೇಟ್ ಫಿಲಮ್. ಸೊ ದಟ್ ಈಸ್ ಕ್ವಾಟ್ ಅನ್ ಅಚೀವ್ಮೆಂಟ್. ಇದಕ್ಕೂ ಮೊದಲು ಎಲ್ಲ ಎ ಸರ್ಟಿಫಿಕೇಟ್ ಫಿಲಮೇ ಮಾಡಿರೋದು. ಇವತ್ತು ನೀವು ಜನರಿಗೆ ಭರವಸೆ ಕೊಡ್ತೀರಾ, ಇನ್ನು ಮುಂದೆ ನೀವು ಅಂಥ ರೋಲ್ಗಳನ್ನ ಮಾಡೋದಿಲ್ಲ, ಯಾವ್ದನ್ನ ನೋಡಿ ಮಕ್ಕಳು ಹಾಳಾಗ್ತಾರೋ ಅಂಥದ್ದನ್ನ? ಡೆಫಿನೆಟ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ಇನ್ಮೇಲೆ ನಾನು ಯಾವ ಫಿಲಮ್ಸ್ ಮಾಡ್ತೀನೋ ಇದಾದ್ಮೇಲೆ ಎಲ್ಲ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಫಿಲ್ಮ್ಸ್ ಆಗಿರುತ್ತೆ. ಮತ್ತೆ ದಟ್ಸ್ ದ ವೇ ಇಟ್ಸ್ ಗೋನಾ ಬಿ. ದಿಸ್ ಗರ್ಲ್ ಥರ್ಡ್ ರೋನಲ್ಲಿ. ಇಮ್ರಾನ್, ನೀವು ಡಾನ್ಸ್ ಮಾಡೋದನ್ನ ಯಾವಾಗ ಕಲಿತೀರಾ? ನೀವ್ ಯಾವ್ದೇ ಮೂವಿ ಮಾಡಿದ್ರು ಯಾವಾಗ್ಲೂ ಒಂದೇ ಆಕ್ಷನ್ ಇರತ್ತೆ, ಒಂದು ಪಾಕೆಟ್ ಇಲ್ಲಿರುತ್ತೆ ನಿಮ್ ಕೈ, ಇಲ್ಲ ಅಂದ್ರೆ ಕೈ ಆಡಿಸ್ತಾ ಇರ್ತೀರಾ. ಯಾವಾಗ ಡಾನ್ಸ್ ಹೀಗ್ ಕಲಿತೀರಾ ಅಂತ ಮಾಡ್ತೀನಿ ಹೇಳ್ತೀರಾ? ಹೌದು. ನೋಡಿ, ನನ್ನ ಶಾಮಕ್ ದಾವರ್ ಅವರು ಹೊರಗೆ ಹಾಕಿದ್ರು. ಸೊ ಸ್ವಲ್ಪ ಸಮಯ ಬೇಕಾಗತ್ತೆ ಡ್ಯಾನ್ಸ್ ಕಲಿಯೋಕೆ. ಆದರೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಈಗ ಡ್ಯಾನ್ಸ್ ಕಲಿತಾ ಇದ್ದೀನಿ. ಈಗಷ್ಟೇ 4 ಸ್ಟೇಜ್ ಶೋ ಕೂಡ ಮಾಡಿದೆ ನಾನು. ನನ್ನಲ್ಲಿ ಏನೊಂದು ಆ್ಯಕ್ಟರ್ ಆಗಿ ಸ್ವತಃ ಭಯ ಇತ್ತು, ನಾನು ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಅಂತ. ಅದನ್ನು ಕೂಡ ಓವರ್ಕಮ್ ಮಾಡೋದಕ್ಕೆ ನಾನು ಸ್ಟೇಜ್ ಶೋಸ್ ಕೂಡ ಮಾಡಿದೆ. ಮತ್ತು ಈಗ ಏನು ಫಿಲಮ್ ಮಾಡ್ತಿದ್ದೀನೋ ಅದರಲ್ಲಿ ಯಾವ ಹಾಡುಗಳ ಚಿತ್ರೀಕರಣ ಮಾಡ್ತಿದ್ದೀವೋ ಅದರಲ್ಲಿ ಡ್ಯಾನ್ಸ್ ಇರುತ್ತೆ. ಈಗ ಟ್ರೈನ್ ಏನು ರಿಲೀಸ್ ಆಗಿದೆಯೋ ಅದರಲ್ಲಿ ಓ ಅಜ್ನಬಿನಲ್ಲಿ ನನ್ನ ಸುಮಾರು ಡ್ಯಾನ್ಸ್ ಮೂವ್ಸ್. ಇದನ್ನ ಹೇಳಿ, ಡ್ಯಾನ್ಸ್ ಯಾವ ಹೀರೋಯಿನಿಂದ ಕಲಿತಾ ಇದ್ದೀರಾ? ಆ್ಯಕ್ಚುಲಿ ಯಾರಿಂದನೂ ಇಲ್ಲ. ಆ್ಯಕ್ಚುಲಿ ನನ್ನ ಕೊರಿಯೋಗ್ರಾಫರ್ ಇದ್ದಾರೆ, ಅವರು ನನ್ನ ಬಹಳ ಕಷ್ಟಪಟ್ಟು ಅವ್ರು ನನ್ನ ಒಪ್ಸಿದ್ರು. ನಿನ್ನ ಕೈಲಿ ಕುಣಿಯೋಕ್ಕಾಗತ್ತೆ, ನೀನು ಕುಣಿಬೇಕು ಅಂತ. ಮತ್ತು ನನ್ನ ಲಿಮಿಟೇಷನ್ಸ್ ಏನಿದೆ ಅದನ್ನು ತಿಳ್ಕೊಂಡು ಅವ್ರು ನನಗೆ ಮೂವ್ಸ್ ಹೇಳ್ಕೊಟ್ರು ಸ್ಕ್ರೀನ್ ಮೇಲೆ. ಸೊ ಮುಂದಿನ ಸಿನಿಮಾಗಳಲ್ಲಿ ನಾವು ನಿಮ್ಮನ್ನ ಹಾಡುಗಳಿಗೆ ಕುಣಿಯೋದನ್ನು ನೋಡಬಹುದು. ಮೋಸ್ಟ್ ಪ್ರಾಬಬ್ಲಿ ಎಸ್. ಸರ್, ಇಲ್ಲಿವರೆಗೂ ನಿಮ್ಗೆ ಎಷ್ಟು ಮೂವೀಸ್ಗಳು ಬಂದಿದೆಯೋ ಅದರಲ್ಲಿ ಲೈಕ್ ನಿಮ್ ಅಫೇರ್ಸ್ ಮದ್ವೆ ಆಗಿರೋ ಹುಡುಗಿ ಜೊತೆ ಇದೆ, ಅಂದ್ರೆ ಹೌದು. ಬೇರೆಯವನ್ ಹೆಂಡತಿ ಜೊತೆ. ಇನ್ ಹೌದು. ಫ್ಯೂಚರ್ ಒಂದ್ ವೇಳೆ ನಿಮಗೆ ಯಾವ್ದಾದ್ರೂ ಮೂವಿ ಸಿಕ್ಕಿದ್ರೆ ಅದರಲ್ಲಿ ನಿಮ್ ಹೆಂಡತಿ ಅಫೇರ್ ಬೇರೆಯವ್ರ ಜೊತೆ ಇದ್ರೆ, ಸೊ ಹೌ ಈ ವಿಷಯ ನಾನ್ ಯಾವತ್ತೂ ಯೋಚ್ನೆ ಡೀಪ್ಲಿ ಯು ಮಾಡಿರ್ಲಿಲ್ಲ. ಗನಾ ಡೂ ದಟ್ ರೋಲ್? ಐ ವಿಲ್. ಈ ವಿಷಯ ನಾನು ಯಾವತ್ತೂ ಯೋಚಿಸಿರಲಿಲ್ಲ. ಆದರೆ ಈಗ ನೀವು ಹೇಳಿದ ಮೇಲೆ ಡೆಫಿನೆಟ್ಲಿ ನಾನು ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಹೇಳ್ತೀನಿ ಇಂಥ ಒಂದು ಫಿಲ್ಮ್ ಬರೆದು ನನ್ನ ಜೊತೆ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಯಾವಾಗ ಇಮ್ರಾನ್ ಇಂಥ ರೋಲ್ ಮಾಡ್ತಾರೋ ಆಗ ಮನೇಲಿ ಹೆಂಡತಿ ಬೈತಾರೋ ಇಲ್ವೋ? ಬೈತಾರೆ, ಸಿಕ್ಕಾಪಟ್ಟೆ ಬೈತಾರೆ. ಮತ್ತೆ ನಿಮ್ಮಲ್ಲಾಗಿರುವಂಥ ಸುಧಾರಣೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆಯಾ? ಬಹಳ ಕಾಂಟ್ರಿಬ್ಯೂಷನ್ ಇದೆ. ಆದರೆ ಎಲ್ಲೂ ಅವರು ನನ್ನ ವರ್ಕ್ ಸ್ಪೇಸ್ನಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನನ್ನ ಕೆಲಸ ಅಂತ. ಮತ್ತು ಇದೇನು ರೋಲ್ಸ್ ಮಾಡ್ತಿದ್ದೀನೋ ನನ್ನದೇ ಒಂದು ಇಮೇಜ್ ಕ್ರಿಯೇಟ್ ಆಗಿರೋದ್ರಿಂದ ನಾನು ಮಾಡ್ತಾ ಇರೋದು ಅಂತ. ಮತ್ತು ಅವರು ನನ್ನ ಜೊತೆಗಿದ್ರು ಇಮೇಜ್ ಬ್ರೇಕ್ ಮಾಡೋದಕ್ಕೆ. ಇಫ್ ಇಟ್ಸ್ ಗುಡ್ ಫಾರ್ ಮೀ, ನನ್ನ ಕರಿಯರ್ಗಾಗಿ ಇದರ ಅವಶ್ಯಕತೆ ತುಂಬಾ ಇತ್ತು.